ವೋಟ್ ಬೇಕು, ನಾಯಕತ್ವ ಬೇಡವಾ ಅನ್ನುವಂತಹ ಚರ್ಚೆ ಇದೀಗ ಹುಟ್ಟು ಹಾಕ್ತಾ ಇರುವಂತದ್ದು. ಈ ಹಿಂದೆ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದ್ದಾವೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ರೆ ಗೆಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಗೆಲ್ಲೋದಿಲ್ಲ ಅಂತಂದ್ರೆ ಟಿಕೆಟ್ ಕೊಡೋದಕ್ಕೆ ಆಗೋದಿಲ್ವಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಲೋಕ ಸಮರದಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಮುಸ್ಲಿಂ ಕ್ರೈಸ್ತ ನಾಯಕರಿಗೆ ಟಿಕೆಟ್ ಇಲ್ಲ ಅನ್ನೋದನ್ನ ಜಿ ಪರಮೇಶ್ವರ್ ಅವರು ಸ್ಪಷ್ಟತೆಯನ್ನ ಪಡಿಸಿದ್ದಾರೆ. ಗೆಲ್ಲೋದಿಲ್ಲ ಅಂತಂದ್ರೆ ಹೇಗೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯ? ಗೆಲ್ಲುವ ನಾಯಕನಿಗೆ ಪಕ್ಷ ಮಣೆ ಹಾಕುತ್ತೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ರ ಗೃಹ ಸಚಿವರು ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ಇನ್ನೇನು ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ತಿಂಗಳುಗಳು ಅಷ್ಟೇ ಬಾಕಿ ಉಳಿದಿದೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಮರು ಕೂಡ ವೋಟ್ ಹಾಕೋದಕ್ಕೆ ಬೇಕು ನಾಯಕತ್ವ ಅಥವಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟು ಹಾಕ್ತಾ ಇರುವಂತದ್ದು. ನಾವು ಕೂಡ ಸಮರ್ಥರಿದ್ದೇವೆ, ನಮಗೂ ಕೂಡ ನಾಯಕತ್ವವನ್ನ ಕೊಡಬೇಕು, ನಾವು ಕೂಡ ಸಮರ್ಥರಿದ್ದೇವೆ, ನಾವು ಕೂಡ ಗೆಲ್ಲಿಸ್ಕೊಂಡು ಬರ್ತೀವಿ, ಪಕ್ಷವನ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಇದೀಗ ಮುಸ್ಲಿಮರು ಹೇಳ್ತಾ ಇರುವಂತದ್ದು. ಇದೀಗ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇದಕ್ಕೆ ಜಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾಯಕರು ಗೆಲ್ಲೋದಿಲ್ಲ ಅಂತಂದ್ರೆ ಹೇಗೆ ನಾವು ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಗೆಲ್ಲುವ ಕುದುರೆಗೆ ಮಾತ್ರ ಇಲ್ಲಿ ಮಣೆ ಹಾಕಲಾಗುತ್ತೆ ಅನ್ನೋದನ್ನ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಸ್ಪಷ್ಟತೆಯನ್ನ ಕೊಟ್ಟಿರುವಂಥದ್ದು. ಹಾಗಾದ್ರೆ ಮುಸ್ಲಿಮರ ಓಲೈಕೆ ಮಾಡೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗತ್ತೆ. ಸಿಎಂ ಸಿದ್ದರಾಮಯ್ಯಗೆ ಮುಸ್ಲಿಂ ಗೂಗ್ಲಿಯನ್ನ ಎಸೆದಿದ್ದಾರೆ. ಕಾಂಗ್ರೆಸ್ ಹಿಂದುತ್ವ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಮುಸ್ಲಿಂ ಗೂಗ್ಲಿ. ಕಲಬುರಗಿಯಲ್ಲಿ ಸಚಿವ ರಹೀಂ ಖಾನ್ ಒಂದ್ ಕಡೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ನಮ್ಮಲ್ಲಿ ಒಂದು ನೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ಸಮುದಾಯಗಳು ಗೆದ್ದು ಬರೋದಕ್ಕಾಗೋದಿಲ್ಲ, ಜನರಲ್ ಎಲೆಕ್ಷನ್ಸಲ್ಲಿ ಗೆದ್ದು ಬರೋದಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ವಿಧಾನ ಪರಿಷತ್ತಿನಲ್ಲಿ ಆಗಲಿ ಅಥವಾ ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಮೊದಲಿಂದನೂ ನಡ್ಕೊಂಡು ಬಂದಿದೆ, ಏನು ಹೊಸದೇನಲ್ಲ. ಆದ್ದರಿಂದ ಒಂದು ವೇಳೆ ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ರು ಇರ್ಬೋದು ಅಥವಾ ಬೇರೆ ಸಮುದಾಯದವರು, ಸಣ್ಣ ಸಣ್ಣ ಸಮುದಾಯಗಳು ಭಾಳಷ್ಟಿದ್ದಾವೆ ನಮ್ಮಲ್ಲಿ, ಅವರಿಗೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಸ್ಥಾನಮಾನಗಳನ್ನು ಕೊಡೋದಕ್ಕೆ ನಾವು ಯಾವಾಗಲೂ ಪ್ರಯತ್ನ ಮಾಡ್ತೀವಿ, ಈ ಬಾರಿಯೂ ಮಾಡ್ತೀವಿ. ನಾವು ನಮ್ಮಲ್ಲಿ ಒಂದು ನೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ಸಮುದಾಯಗಳು ಗೆದ್ದು ಬರೋದಕ್ಕಾಗೋದಿಲ್ಲ, ಜನರಲ್ ಎಲೆಕ್ಷನ್ಸಲ್ಲಿ ಗೆದ್ದು ಬರೋದಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ವಿಧಾನ ಪರಿಷತ್ತಿನಲ್ಲಿ ಆಗಲಿ ಅಥವಾ ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಮೊದಲಿಂದನೂ ನಡ್ಕೊಂಡು ಬಂದಿದೆ, ಏನು ಹೊಸದೇನಲ್ಲ. ಆದ್ದರಿಂದ ಒಂದು ವೇಳೆ ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ರು ಇರ್ಬೋದು ಅಥವಾ ಬೇರೆ ಸಮುದಾಯದವರು, ಸಣ್ಣ ಸಣ್ಣ ಸಮುದಾಯಗಳು ಭಾಳಷ್ಟಿದ್ದಾವೆ ನಮ್ಮಲ್ಲಿ, ಅವರಿಗೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಸ್ಥಾನಮಾನಗಳನ್ನು ಕೊಡೋದಕ್ಕೆ ನಾವು ಯಾವಾಗಲೂ ಪ್ರಯತ್ನ ಮಾಡ್ತೀವಿ, ಈ ಬಾರಿಯೂ ಮಾಡ್ತೀವಿ. ನಾವು ನಮ್ಮಲ್ಲಿ ಒಂದು ನೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ಸಮುದಾಯಗಳು ಗೆದ್ದು ಬರೋದಕ್ಕಾಗೋದಿಲ್ಲ, ಜನರಲ್ ಎಲೆಕ್ಷನ್ಸಲ್ಲಿ ಗೆದ್ದು ಬರೋದಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ವಿಧಾನ ಪರಿಷತ್ತಿನಲ್ಲಿ ಆಗಲಿ ಅಥವಾ ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಮೊದಲಿಂದನೂ ನಡ್ಕೊಂಡು ಬಂದಿದೆ, ಏನು ಹೊಸದೇನಲ್ಲ. ಆದ್ದರಿಂದ ಒಂದು ವೇಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸೇನು ಬಸವರಾಜು, ಮುಸ್ಲಿಮರ ವೋಟ್ ಬೇಕು, ನಾಯಕತ್ವ ಬೇಡ ಅನ್ನುವಂತಹ ವಿಚಾರಗಳು ಇದೀಗ ಈ ಒಂದು ವಿಚಾರ ಚರ್ಚೆಗೆ ಬರ್ತಾ ಇರುವಂತದ್ದು. ಹಾಗಾದ್ರೆ ಜಿ ಪರಮೇಶ್ವರ್ ಅವರು ಸ್ಪಷ್ಟತೆಯನ್ನ ಕೂಡ ಕೊಟ್ಟಿದ್ದಾರಾ, ಹೇಗೆ ಅಂತ? ರಂಗ, ಇಲ್ಲಿ ಪರಮೇಶ್ವರು ಮತ್ತೆ ಹೇಳಿಕೆ ಕೊಡೋದಕ್ಕಿಂತ ಪ್ರಮುಖವಾಗಿ ಇಲ್ಲಿ ಒಂದೆರಡು ಮೂರು ವಿಚಾರಗಳನ್ನ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕಳೆದ 3-4 ಅವಧಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ 2-3 ಲೋಕಸಭಾ ಟಿಕೆಟ್ ಗಳನ್ನ ಕಾಂಗ್ರೆಸ್ ಕೊಡ್ತಾನೆ ಬರ್ತಾ ಇದೆ. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ರಿಸಲ್ಟ್ ಬರ್ತಿಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂತಹ ಅವರ ನೋವು. ಜೊತೆಗೆ ಈ ಬಾರಿ ಒಂದಷ್ಟು ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ
ಯಾವಾಗ್ಲೂ ಬಿಜೆಪಿ ಹಿಂದುತ್ವದ ಅಜೆಂಡಾದಡಿ ಚುನಾವಣೆಯನ್ನ ಮಾಡುತ್ತೆ, ಹಿಂದುತ್ವದ ಮತಗಳನ್ನ ಪಡೆಯುತ್ತೆ. ಒಂದಷ್ಟು ಮುಸ್ಲಿಂ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕೊಟ್ಟ ಕಡೆ ಬಹುತೇಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ಗೆ ಮತ ಹಾಕದಿರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಒಂದಷ್ಟು ಹಿಂದುತ್ವ ಅಜೆಂಡಾ ವರ್ಕ್ ಆಗುತ್ತೆ. ಆ ನಿಟ್ಟಿನಲ್ಲಿ 3-4 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸತತವಾಗಿ ಸೋಲ್ತಾ ಬರ್ತಾ ಇದ್ದಾರೆ. ಎಲ್ಲಿ ಟಿಕೆಟ್ ಕೊಡ್ತಾ ಇದೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಂದ್ರೆ ಈಗ ಹಾಲಿ ಸಂಸದರು ಇದ್ದಾರೆ, ಅವ್ರಿಗೆ ಸ್ವಲ್ಪ ವಿರೋಧಿ ಅಲ್ಲೇ ಇದ್ರು ಕೂಡ ಅವ್ರು ಗೆಲ್ತಾನೆ ಇದ್ದಾರೆ. ಯಾಕಂದ್ರೆ ಅವ್ರು ಅನಿವಾರ್ಯ ಆಗಿದ್ದಾರೆ, ಹಿಂದುತ್ವದ ಆಧಾರದ ಮೇಲೆ ಗೆಲ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಸುನಿಲ್ ಕನುಗೋಳ ಅವರ ಟೀಮ್ ಏನಿದೆ, ಸ್ಟ್ರಾಟಜಿ ಕಾಂಗ್ರೆಸ್ಗೆ ಮಾಡ್ಕೊಡ್ತಕ್ಕಂತ ಟೀಮ್, ಅವರು ಒಂದಷ್ಟು ಸಲಹೆಗಳನ್ನ ಈ ಬಾರಿ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನೀವು ಈ ಬಾರಿ ಮುಸ್ಲಿಂ ಟಿಕೆಟ್ ಗಳನ್ನ ಅಂದ್ರೆ ಗೆಲ್ಲೋಕ್ ಆಗದೆ ಇರ್ತಕ್ಕಂತ ಕ್ಷೇತ್ರಗಳೇನಿದಾವೆ ಅಲ್ಲಿ ಹಿಂದೂ ಅಭ್ಯರ್ಥಿಗಳನ್ನ ಹಾಕಿ, ಯಾಕಂದ್ರೆ ಅವು ಸುಲಭವಾಗಿ ಕಾಂಗ್ರೆಸ್ ಗೆಲ್ತಕ್ಕಂತ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಕೊಟ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳನ್ನ ಕೊಟ್ಟ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಗಂಭೀರವಾಗಿ ಚಿಂತನೆ ಈ ಬಗ್ಗೆ ನಡೆಸ್ತಾ ಇದೆ. ಮುಸ್ಲಿಂ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಲೋಕಸಭಾ ಚುನಾವಣೆಯಲ್ಲಿ ಕೊಡದೆ ರಾಜ್ಯಸಭಾ ಟಿಕೆಟ್ ಆಗ್ಲಿ, ಪರಿಷತ್ ಸ್ಥಾನಗಳಾಗ್ಲಿ, ಇನ್ನಷ್ಟು ರಾಜಕೀಯ ಸ್ಥಾನಮಾನಗಳಾಗ್ಲಿ ಕೊಡಬಹುದಾ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳನ್ನ ಮುಸ್ಲಿಂ ನಾಯಕರ ಜೊತೆ ಮಾತುಕತೆ ಈಗಾಗಲೇ ಆರಂಭವಾಗಿದೆ. ಆದ್ರೆ ಮುಸ್ಲಿಮರು ಇದಕ್ಕೆ ಒಪ್ತಾರೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಅವರು ಕೂಡ 3 ಅಥವಾ 4 ನಮಗೆ ಈ ಬಾರಿ ಲೋಕಸಭಾ ಟಿಕೆಟ್ ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಅಲ್ಲಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಿರ್ಬೇಕಾದಾಗ ಈಗ ಟಿಕೆಟ್ಗಳು ಸಿಗಲ್ಲ ಅಂತ ಅಂದಾಗ ಒಂದಷ್ಟು ವ್ಯತಿರಿಕ್ತವಾದಂತಹ ಪರಿಣಾಮಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಆಗಬಹುದು. ಆದ್ರೆ ಒಂದಷ್ಟು ಸಲಹೆ ಸೂಚನೆಯನ್ನ, ಸ್ಟ್ರಾಟಜಿಕ್ ರಣತಂತ್ರವನ್ನ ಮಾಡ್ತಕ್ಕಂಥವ್ರು ಒಂದಷ್ಟು ಸೂಚನೆಗಳ ಕೊಟ್ಟಿರೋ ಕಾರಣಕ್ಕಾಗಿ ಗಂಭೀರವಾಗಿ ಕಾಂಗ್ರೆಸ್ ಕೂಡ ಚಿಂತನೆ ನಡೆಸ್ತಾ ಇದೆ. ಹಾಗಾಗಿ ಯಾವ ಮುಸ್ಲಿಮರು ಒಪ್ತಾರ ಅಥವಾ ಕಾಂಗ್ರೆಸ್ ನಾಯಕರೇ ಇದಕ್ಕೆ ಒಂದಷ್ಟು ಹಿನ್ನಡೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅಲ್ಗುತೋಗಿ ಕೊನೆಗೂ ಟಿಕೆಟ್ ಕೊಡಬಹುದು. ಯಾಕಂದ್ರೆ 1 ಅಥವಾ 2 ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಕೊಡಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಆದ್ರೂ ಕೂಡ ಸುನಿಲ್ ಕನುಗೋಳ ಟೀಮ್ ಕೊಟ್ಟಂತ ಒಂದಷ್ಟು ಸಲಹೆಗಳನ್ನ ಪಾಲಿಸಲೇಬೇಕಾಗುತ್ತೆ. ಯಾಕಂದ್ರೆ ಅವರು ವಿಧಾನಸಭೆಯಲ್ಲಿ ಕೊಟ್ಟಾಗ ಕೂಡ ವಿಧಾನಸಭೆಯಲ್ಲಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ರು, ಅವು ಕಾಂಗ್ರೆಸ್ಗೆ ವರ್ಕೌಟ್ ಆಗಿತ್ತು. ಆದಷ್ಟು ಕಡಿಮೆ ಟಿಕೆಟ್ ಗಳನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಅನ್ನುವಂತ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ರು, ಅದು ವರ್ಕೌಟ್ ಆಗಿತ್ತು. ಈ ಬಾರಿ ಕೊಟ್ಟಂತ ಸಲಹೆಯನ್ನ ಗಂಭೀರವಾಗಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ರಮ್ಯಾ, ಒಂದು ಕಡೆ ಬಸವರಾಜ್ ಸಲೀಂ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಲೀಂ ಮಹಮ್ಮದ್ ಅವರು 4 ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನ ಅವರು ಡೈರೆಕ್ಟ್ ಆಗಿ ಇದೀಗ ಪ್ರಸ್ತಾಪವನ್ನ ಮುಂದೆ ಇಟ್ಟಿರುವಂಥದ್ದು. ಇದನ್ನ ಯಾವ ರೀತಿಯಾಗಿ ಸರ್ಕಾರ ಪರಿಗಣಿಸಬಹುದು? ಇದು ಲೋಕ ಚುನಾವಣೆಗೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಬಹುದು ಅಂತ? ಖಂಡಿತರನ್ನ ಮುಸ್ಲಿಂ ಸಮುದಾಯದಲ್ಲಿ ಸಲೀಂ ಮೊಹಮ್ಮದ್ ಅವರಾಗಿರ್ಬೋದು, ರಹೀಂ ಖಾನ್ ಅವರಾಗಿರ್ಬೋದು, ಜಮೀರ್ ಖಾನ್, ಅಹಮದ್ ಖಾನ್ ಅವರು ಇರ್ಬೋದು, ಸಾಕಷ್ಟು ಜನ ಮುಸ್ಲಿಂ ನಾಯಕರು 2 ರಿಂದ 3 ಟಿಕೆಟ್ ಅನ್ನು ಪ್ರತಿ ಬಾರಿ ಕೇಳ್ತಾರೆ. ಈ ಬಾರಿ 4 ಟಿಕೆಟ್ ಕೇಳ್ತಾನೆ ಇದ್ದಾರೆ ಅವರು. ಯಾಕಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳು ಮುಸ್ಲಿಂ ಸಮುದಾಯದಲ್ಲಿ ಇದ್ದೇ ಇದ್ದಾರೆ. ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಈ ಬಾರಿ ಕಾಂಗ್ರೆಸ್ ಪರವಾಗಿ ಹೇರಳವಾಗಿ ನಿಂತ್ಕೊಂಡಿದೆ. ಈ ಬಾರಿ ಕೂಡ ಮತ್ತೆ ಚದುರು ಹೋಗುವುದಿಲ್ಲ ಅನ್ನುವಂಥದ್ದು ಒಂದಷ್ಟು ಆಶಾವಾದ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಟಿಕೆಟ್ ಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಸ್ಲಿಂ ನಾಯಕರು ಕೇಳ್ತಾ ಇದ್ದಾರೆ. ಆದ್ರೆ